ಸ್ನೇಹಿತರೆ, ನಮ್ಮ ವಿಡಿಯೋ ನೋಡುತ್ತಿದ್ದರೆ ದಯವಿಟ್ಟು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಬೆಂಬಲವೇ ನಮ್ಮ ಶಕ್ತಿ. ಪ್ರತಿಯೊಂದು ಸಬ್ಸ್ಕ್ರಿಪ್ಷನ್ ನಮ್ಮನ್ನು ಇನ್ನಷ್ಟು ಉತ್ತಮ ವಿಷಯಗಳನ್ನು ತಯಾರಿಸಲು ಪ್ರೇರೇಪಿಸುತ್ತದೆ. ಹಾಗಾಗಿ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ. ನಮಸ್ಕಾರ ಗೆಳೆಯರೇ, ದೇಶ ಪ್ರೇಮಿಗಳೇ, ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಿಮಗೆ. ಆಕಾಶ ಯುದ್ಧ ಸಾಮರ್ಥ್ಯವನ್ನು ಮತ್ತಷ್ಟು ಬಲಪಡಿಸುವ ದಿಕ್ಕಿನಲ್ಲಿ ಅರ್ಮೇನಿಯಾ ಒಂದು ಮಹತ್ವದ ಹೆಜ್ಜೆ ಇಟ್ಟಿದೆ. ಅರ್ಮೇನಿಯಾ ಇದೀಗ ಭಾರತದೊಂದಿಗೆ ಅತ್ಯಾಧುನಿಕ ಚರ್ಚೆಗಳಲ್ಲಿ ತೊಡಗಿಸಿಕೊಂಡಿದ್ದು, ಭಾರತದಲ್ಲಿ ಅಭಿವೃದ್ಧಿಪಡಿಸಿದ ಅಸ್ತ್ರ ಬಿಯಾಂಡ್ ವಿಜುವಲ್ ರೇಂಜ್ BVR ಏರ್ ಟು ಏರ್ ಕ್ಷಿಪಣಿಗಳನ್ನು ತನ್ನ ಯುದ್ಧ ವಿಮಾನಗಳಲ್ಲಿ ಅಳವಡಿಸುವ ಬಗ್ಗೆ ಮಾತುಕತೆ ನಡೆಸುತ್ತಿದೆ. ಈ ಬೆಳವಣಿಗೆಯು ಯೆರೆವಾನ್ ಮತ್ತು ನವದೆಹಲಿ ನಡುವಿನ ರಕ್ಷಣಾ ಸಹಕಾರ ಗಟ್ಟಿಯಾಗುತ್ತಿರುವುದನ್ನು ಸ್ಪಷ್ಟವಾಗಿ ತೋರಿಸುತ್ತದೆ. ಮುಖ್ಯವಾಗಿ ಗಮನಾರ್ಹವಾದ ಅಂಶವು ಏನೆಂದರೆ, ಫೆಬ್ರವರಿ 2026ರ ಆರಂಭದಲ್ಲಿ ಭಾರತದ ಚೀಫ್ ಆಫ್ ಡಿಫೆನ್ಸ್ ಸ್ಟಾಫ್ ಜನರಲ್ ಅನಿಲ್ ಚೌಹಾಣ್ ಅರ್ಮೇನಿಯಾಗೆ ಅಧಿಕೃತವಾಗಿ ಭೇಟಿ ನೀಡಿದ ನಂತರ ಈ ಮಾತುಕತೆಗಳು ವೇಗ ಪಡೆದಿವೆ. ಈ ಚರ್ಚೆಗಳ ಮುಖ್ಯ ಉದ್ದೇಶವು ಅರ್ಮೇನಿಯಾದ ವಾಯುಪಡೆ ಬಳಕೆ ಮಾಡುತ್ತಿರುವ Su-30 SM ಯುದ್ಧ ವಿಮಾನಗಳಲ್ಲಿ ಭಾರತೀಯ ಅಸ್ತ್ರ ಕ್ಷಿಪಣಿಯನ್ನು ಏಕೀಕರಿಸುವುದು ಆಗಿದೆ. ರಕ್ಷಣಾ ಮೂಲಗಳ ಪ್ರಕಾರ ಅರ್ಮೇನಿಯಾ ವಿಶೇಷವಾಗಿ ಗುರಿಯಾಗಿಟ್ಟುಕೊಂಡಿರುವುದು DRDO ಅಭಿವೃದ್ಧಿಪಡಿಸಿರುವ ಅಸ್ತ್ರ ಕ್ಷಿಪಣಿಗಳ ಸಂಪೂರ್ಣ ಕುಟುಂಬ. ಈ ಅಸ್ತ್ರ ಕ್ಷಿಪಣಿಗಳು ಈಗಾಗಲೇ ಭಾರತೀಯ ವಾಯುಪಡೆ IAFಗೆ ಅತ್ಯಂತ ಮಹತ್ವದ ಆಸ್ತಿಯಾಗಿ ಹೊರಹೊಮ್ಮಿವೆ. ಈ ಒಪ್ಪಂದದ ಸಮಯವು ಬಹಳ ತಂತ್ರಾತ್ಮಕವಾಗಿದೆ. ಮೇ 2025ರಲ್ಲಿ ಭಾರತೀಯ ವಾಯುಪಡೆ ಅಧಿಕೃತವಾಗಿ ದೃಢಪಡಿಸಿದ್ದು, ಅಸ್ತ್ರ MK1 ಕ್ಷಿಪಣಿ ಗಡಿ ಸಂಘರ್ಷಗಳ ಸಮಯದಲ್ಲಿ ಆಪರೇಷನಲ್ ಡೆಪ್ಲಾಯ್ಮೆಂಟ್ಗೆ ಬಳಸಲಾಗಿತ್ತು. ಯುದ್ಧ ಪ್ರಯೋಗ ನಡೆಯದಿದ್ದರೂ ಈ ನಿಯೋಜನೆಯ ಮೂಲಕ ಕ್ಷಿಪಣಿಯ ಪೂರ್ಣ ಏಕೀಕರಣ, ಕಾರ್ಯಕ್ಷಮತೆ ಮತ್ತು ಸಿದ್ಧತೆ ಯಶಸ್ವಿಯಾಗಿ ದೃಢಪಟ್ಟಿತು. ಇದರ ಜೊತೆಗೆ DRDO ಇತ್ತೀಚೆಗೆ ನೀಡಿರುವ ಮಾಹಿತಿಯ ಪ್ರಕಾರ ಅಸ್ತ್ರ MK1 ಕ್ಷಿಪಣಿ ಪ್ರಮುಖ ಕಾರ್ಯಕ್ಷಮತೆಯ ಹೆಚ್ಚಳ ನಡೆಯುತ್ತಿದೆ. ಹಿಂದೆ ಸುಮಾರು 110 ಕಿಲೋಮೀಟರ್ ಇದ್ದ ವ್ಯಾಪ್ತಿ ಹೊಂದಿದ್ದ ಅಸ್ತ್ರ MK1 ಇದೀಗ ಅದನ್ನು ಸುಮಾರು 160 ಕಿಲೋಮೀಟರ್ಗೆ ವಿಸ್ತರಿಸುವ ಕಾರ್ಯ ನಡೆಯುತ್ತಿದೆ. ಈ ಅಪ್ಗ್ರೇಡ್ ವೇರಿಯಂಟ್ಗೆ ಸಂಬಂಧಿಸಿದ ಟ್ರಯಲ್ಸ್ ಈ ವರ್ಷವೇ ನಡೆಯಲಿದೆ. ಒಂದು ವೇಳೆ ಈ ವರ್ಷಾಂತ್ಯದೊಳಗೆ ಅರ್ಮೇನಿಯಾ ಭಾರತದ ಮಾತುಕತೆಗಳು ಅಂತಿಮ ಹಂತ ತಲುಪಿದರೆ ಅರ್ಮೇನಿಯಾಗೆ 160 ಕಿಲೋಮೀಟರ್ ವ್ಯಾಪ್ತಿಯ ಅಸ್ತ್ರ ಕ್ಷಿಪಣಿ ಸಿಗುವ ಸಾಧ್ಯತೆ ಇದೆ. ಇದು ಅರ್ಮೇನಿಯಾದ ವಿಮಾನ ರಕ್ಷಣೆ ವ್ಯವಸ್ಥೆಗೆ ಭಾರೀ ಬಲ ನೀಡಲಿದೆ. ಇಲ್ಲಿಗೆ ಇನ್ನೂ ಕತೆ ಮುಗಿದಿಲ್ಲ. ಭಾರತದ ಅಸ್ತ್ರ ಪ್ರೋಗ್ರಾಂನ ಭವಿಷ್ಯದ ಯೋಜನೆಗಳು ಇನ್ನಷ್ಟು ಮಹತ್ವಾಕಾಂಕ್ಷಿಯಾಗಿದೆ. ಭಾರತೀಯ ವಾಯುಪಡೆ ತನ್ನ Su-30 MKI ಯುದ್ಧ ವಿಮಾನಗಳಲ್ಲಿ ಮುಂದಿನ ತಲೆಮಾರಿನ ಅಸ್ತ್ರ MK2 ಕ್ಷಿಪಣಿಯನ್ನು ಅಳವಡಿಸಲು ಸಿದ್ಧತೆ ನಡೆಸುತ್ತಿದೆ. ಈ ಅಸ್ತ್ರ MK2 220 ಕಿಲೋಮೀಟರ್ಗಿಂತ ಹೆಚ್ಚಿನ ಸ್ಟ್ರೈಕ್ ರೇಂಜ್ ಹೊಂದಿರಲಿದೆ ಎಂದು ನಿರೀಕ್ಷಿಸಲಾಗಿದೆ. ಇದು ಜಾಗತಿಕವಾಗಿ ಬಳಕೆಯಲ್ಲಿರುವ ಅತ್ಯಾಧುನಿಕ ಲಾಂಗ್ ರೇಂಜ್ ಏರ್ ಟು ಏರ್ ಕ್ಷಿಪಣಿಗಳ ಮಟ್ಟಕ್ಕೆ ಸಮಾನವಾಗಲಿದೆ. ತಾಂತ್ರಿಕ ದೃಷ್ಟಿಯಿಂದ ನೋಡಿದರೆ ಭಾರತೀಯ ಕ್ಷಿಪಣಿಗಳನ್ನು ಅರ್ಮೇನಿಯಾದ ಯುದ್ಧ ವಿಮಾನಗಳಲ್ಲಿ ಅಳವಡಿಸುವುದು ಅತ್ಯಂತ ಸಾಧ್ಯವಿರುವ ಕಾರ್ಯವಾಗಿದೆ. ಕಾರಣ, ಅರ್ಮೇನಿಯಾ ಬಳಕೆ ಮಾಡುತ್ತಿರುವ Su-30 SM ಭಾರತದ Su-30 MKI ಯುದ್ಧ ವಿಮಾನಗಳಿಗೆ ಬಹಳ ಹತ್ತಿರದ ವೇರಿಯಂಟ್ ಆಗಿದೆ. ತಜ್ಞರ ಪ್ರಕಾರ ಈ ಎರಡು ಯುದ್ಧ ವಿಮಾನಗಳ ನಡುವಿನ ಸಾಮಾನ್ಯ ವಿನ್ಯಾಸದಿಂದಾಗಿ ಫೈರ್ ಕಂಟ್ರೋಲ್ ಲಾಜಿಕ್ ಮತ್ತು ಸೆನ್ಸಾರ್ ಫ್ಯೂಷನ್ ಸಾಫ್ಟ್ವೇರ್ಗಳನ್ನು ಸುಲಭವಾಗಿ ಹೊಂದಿಸಬಹುದು. ಇದನ್ನು ಒಂದು ರೀತಿಯಲ್ಲಿ ಸೂಪರ್ 30 ಶೈಲಿಯ ಅಪ್ಗ್ರೇಡ್ ಎಂದು ಹೇಳಬಹುದು. ಈ ಪ್ರಕ್ರಿಯೆಯಲ್ಲಿ ವಿಮಾನದ ರೆಡಾರ್ ಮತ್ತು ಏವಿಯಾನಿಕ್ಸ್ ಮಾಡರ್ನೈಸೇಷನ್ ಕೂಡ ಸಾಧ್ಯ ಎಂದು ವರದಿಗಳು ಹೇಳುತ್ತಿವೆ. ಅರ್ಮೇನಿಯಾದ ದೃಷ್ಟಿಯಿಂದ ಈ ಒಪ್ಪಂದವು ಒಂದು ಪ್ರಾಯೋಗಿಕ ಮತ್ತು ವೇಗದ ಪರಿಹಾರವಾಗಿದೆ. ಹೊಸ ವೆಪನ್ ಇಕೋಸಿಸ್ಟಮ್ಗೆ ಹೋಗದೆ ಪರೀಕ್ಷಿತ ಮತ್ತು ನಂಬಿಕೆಯ BVR ಕ್ಷಿಪಣಿಯನ್ನು ಪಡೆದು ತಮ್ಮ ವಾಯುಯುದ್ಧ ಸಾಮರ್ಥ್ಯವನ್ನು ಬಹುಪಟ್ಟು ಹೆಚ್ಚಿಸಬಹುದು. ಮತ್ತೊಂದೆಡೆ ಭಾರತಕ್ಕೆ ಈ ಒಪ್ಪಂದ ಐತಿಹಾಸಿಕ ತಿರುವು ಆಗಲಿದೆ. ಇದು ಭಾರತವನ್ನು ಡಿಫೆನ್ಸ್ ಇಂಪೋರ್ಟರ್ನಿಂದ ಹೈಟೆಕ್ ವೆಪನ್ಸ್ ಎಕ್ಸ್ಪೋರ್ಟರ್ ಆಗಿ ರೂಪಾಂತರಗೊಳ್ಳುತ್ತಿರುವುದರ ಸ್ಪಷ್ಟ ಸೂಚನೆಯಾಗಿದೆ.
ಭಾರತದ ಸ್ವದೇಶಿ ವಿನ್ಯಾಸ, ಪರೀಕ್ಷೆ ಮತ್ತು ಉತ್ಪಾದನಾ ಸಾಮರ್ಥ್ಯಕ್ಕೆ ಅಂತಾರಾಷ್ಟ್ರೀಯ ಮಟ್ಟದ ಮಾನ್ಯತೆ ಸಿಗುತ್ತಿರುವ ಉದಾಹರಣೆ ಇದಾಗಿದೆ. ಒಂದು ವೇಳೆ ಈ ಒಪ್ಪಂದ ಯಶಸ್ವಿಯಾಗಿ ಪೂರ್ಣಗೊಂಡರೆ 160 ಕಿಲೋಮೀಟರ್ ವ್ಯಾಪ್ತಿಯ ಅಸ್ತ್ರ ಕ್ಷಿಪಣಿಗಳು ಅರ್ಮೇನಿಯಾದ ಸಣ್ಣ ಸು-30 MKI ಫ್ಲೀಟ್ಗೆ ನಂಬಿಗಸ್ತ ಲಾಂಗ್ ರೇಂಜ್ ಸ್ಟ್ರೈಕ್ ಕೇಪಬಿಲಿಟಿ ನೀಡಲಿವೆ. ಇದು ಪ್ರಾದೇಶಿಕ ಶಕ್ತಿ ಸಮತೋಲನದ ಮೇಲೆಯೂ ಗಂಭೀರ ಪರಿಣಾಮ ಬೀರುವ ಸಾಧ್ಯತೆ ಇದೆ. ಒಟ್ಟಿನಲ್ಲಿ ಈ ಮಾತುಕತೆಗಳು ಜಾಗತಿಕ ರಕ್ಷಣಾ ಮಾರುಕಟ್ಟೆಯಲ್ಲಿ ನಡೆಯುತ್ತಿರುವ ಒಂದು ದೊಡ್ಡ ಬದಲಾವಣೆಯ ಸಂಕೇತ. ಒಮ್ಮೆ ಭಾರತವು ಕೇವಲ ತನ್ನ ಅಗತ್ಯಗಳಿಗಾಗಿ ಅಭಿವೃದ್ಧಿಪಡಿಸಿದ ಕ್ಷಿಪಣಿ ವ್ಯವಸ್ಥೆಗಳು ಇಂದು ಪಶ್ಚಿಮ ಮತ್ತು ಪೂರ್ವ ದೇಶಗಳ ಪರ್ಯಾಯವಾಗಿ ಪರಿಗಣಿಸಲ್ಪಡುತ್ತಿವೆ. ಭಾರತದ ಪರೀಕ್ಷಾ ಕೇಂದ್ರಗಳಿಂದ ಆರಂಭವಾದ ಅಸ್ತ್ರ ಕ್ಷಿಪಣಿಯ ಪ್ರಯಾಣ ಇಂದು ಸೌತ್ ಕಾಕಾಸಸ್ ಪ್ರದೇಶದ ಯುದ್ಧ ವಿಮಾನಗಳವರೆಗೆ ತಲುಪುವ ಹಂತಕ್ಕೆ ಬಂದಿದೆ. ಇದು ಜಾಗತಿಕ ರಕ್ಷಣಾ ಕ್ಷೇತ್ರದಲ್ಲಿ ಭಾರತದ ಬೆಳೆಯುತ್ತಿರುವ ಪ್ರಭಾವಕ್ಕೆ ಒಂದು ಮೌನವಾದ ಆದರೆ ಶಕ್ತಿಶಾಲಿಯಾದ ಸಾಕ್ಷಿಯಾಗಿದೆ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಮತ್ತು ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ. ಯಾವ ಅಪ್ಡೇಟ್ಗೂ ಮಿಸ್ ಆಗಬೇಡಿ. ಡಿಫೆನ್ಸ್ ಸುದ್ದಿಗಳನ್ನು ತ್ವರಿತವಾಗಿ ಪಡೆಯಿರಿ. ನಿಮ್ಮ ಬೆಂಬಲವೇ ನಮ್ಮ ಶಕ್ತಿ. ಭಾರತ ಬಲಿಷ್ಠವಾಗಲಿ ಎಂದು ಆಶಿಸುತ್ತಾ ಭಾರತ ಮಾತೆಗೆ ಜೈ. ಧನ್ಯವಾದಗಳು.